ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ ಸ್ನೇಕ್ ಪ್ಲ್ಯಾಂಟು. ಸ್ನೇಕ್ ಪ್ಲ್ಯಾಂಟಲ್ಲಿ ತುಂಬ ವೆರೈಟೀಸ್ ಇದೆ ನೋಡಿ. ಇದು ಎಷ್ಟು ಫ್ಲವರ್ ಥರ ಬ್ಲೂಮ್ ಆಗಿದೆ. ಇದು ಒಂದ್ರ ಪಕ್ಕ ಒಂದು ತುಂಬಾ ಬರುತ್ತೆ. ಇದು ಇನ್ನೊಂದು ರೀತಿ ಸ್ನೇಕ್ ಪ್ಲ್ಯಾಂಟಲ್ಲೇ ಹಿಂಗೆ ಫ್ಲವರ್ ಬರುತ್ತೆ, ಒಂದು ಈ ಥರ ಉದ್ದಕ್ಕೆ ಬೆಳೆಯುತ್ತೆ. ಉದ್ದಕ್ಕೆ ಬೆಳೆಯೋದ್ರಲ್ಲೇ ಇನ್ನೊಂದು ಮಧ್ಯ ಗ್ರೀನು ಔಟ್ಲೈನ್ ಎಲ್ಲೋ ಬರುತ್ತೆ ನೋಡಿ, ಈ ಥರ ಇರುತ್ತೆ. ಇದಕ್ಕೆ ತುಂಬ ಬಿಸಿಲು ಜಾಸ್ತಿ ಆದರೆ ಈ ಥರ ಸೈಡಿಂದ ಒಣಗ್ತಾನೂ ಹೋಗುತ್ತೆ. ಅದಕ್ಕೆ ಲೈಟ್ ಶೇಡ್ ಇದ್ದರೆ ಬೆಟರು. ಇದು ಬಂದು ನಾನು ಇಂಡೋರಲ್ಲಿ ಬೆಳೆಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದ್ರ ಪಕ್ಕ ಒಂದು ಚೆನ್ನಾಗಿ ಬರುತ್ತೆ. ಇದು ಕೂಡ ಇಂಡೋರ್ ಪ್ಲ್ಯಾಂಟೇನೆ. ಇದು ಎರಡೂ ಕಡೆ ನೀವು ಇಡ್ಬೋದು, ಇಂಡೋರ್ ಔಟ್ಡೋರ್ ಎರಡು ಸೈಡು ಬೆಳೆಸ್ಬೋದು. ಪಾಟ್ ದೊಡ್ಡದಿದ್ದಾಗ ಪಕ್ಕ ತುಂಬಾ ಬೆಳೆಯುತ್ತೆ. ಇದು ನೋಡಿ ಒಂದೇ ಪಾಟಲ್ಲಿ ಎಷ್ಟು ಗಿಡಗಳು ಬಂದಿದೆ ಅಂತ, ತುಂಬಾ ಬಂದಿದೆ. ಹಿಂಗೆ ಫ್ಲವರ್ ಥರ ಇರುತ್ತೆ. ಇದು ಆ್ಯಕ್ಚುಲಿ ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟು. ಇದು ಏರನ್ನು ಪ್ಯೂರಿಫೈ ಮಾಡುತ್ತೆ. ಹಾಗಾಗಿ ಇಂಡೋರಲ್ಲಿಟ್ಟರು ಬೆಟರು. ಬಿಸಿಲು ಜಾಸ್ತಿ ಆದರೆ ಮಾತ್ರ ಇದು ಸೈಡಿಂದ ಒಣಗ್ತಾ ಬರುತ್ತೆ. ಈ ಥರ ಜಾಸ್ತಿ ಇರಬೇಕಾದ್ರೆ ಅದನ್ನೆಲ್ಲ ತೆಗೆದು ಬೇರೆ ಪಾಟ್ಗೆ ಹಾಕೋದು ಬೆಟರು. ನಾನು ಕೂಡ ಇದು ತುಂಬ ಜಾಸ್ತಿ ಇದೆ ಅಂತ ಇವಾಗ ಸ್ವಲ್ಪ ಎಲ್ಲ ರೀಪಾಟ್ ಮಾಡೋಣ ಅಂತ ತೆಗೆದಿದ್ದೀನಿ. ಅದು ನೋಡಿ, ಈ ಥರ ತೆಗೆದಾಗ ಈ ಥರ ಒಂದೊಂದೇ ಸಪ್ರೇಟ್ ಬಂದುಬಿಡುತ್ತೆ. ಇದು ಬೇರೆ ಹಾಕಬೇಕು ಅಂತ ಏನಿಲ್ಲ, ಲೀವ್ಸಲ್ಲೂ ಕೂಡ ಇದನ್ನು ಪ್ರಾಪಗೇಟ್ ಮಾಡ್ಬೋದು. ಈ ಥರ ಒಂದೊಂದು ಸಪ್ರೇಟ್ ಮಾಡಿದ್ದೀನಿ ನೋಡಿ, ಎಷ್ಟೊಂದು ಬಂದಿದೆ ಅಂತ. ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಇದು ಲೈಟ್ ಪಾಯ್ಸನಸ್ ಪ್ಲ್ಯಾಂಟು. ಹಾಗಾಗಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ದೂರ ಇಡೋದು ಬೆಟರು. ಥ್ಯಾಂಕ್ ಯು.